ಹೆಣ್ಮಕ್ಳಿಗೆ ಅಂದ ಇದ್ರೆ ಚಂದ, ಗಂಡ್ಮಕ್ಳಿಗೆ ಮರ್ಯಾದೆ ಇದ್ರೆ ಚಂದ ಕಂದ. ಇದೇನ್ ಬ್ಯಾಂಡ್ ಪಿಚ್ಕೊಂಡಾಗ್ಬಿಟ್ಟಿಯಾ ನಿಮ್ ಮಂಗ? ಮನೇಲಿ ಹೆಂಡತಿಯವಳೆ ಇದೇನ್ ಹೀರೋಯಿನ್ಗಳ ಜೊತೆ ನೀನ್ ಚಕ್ಕಂದ ಕಂದ. ನಮ್ ಇಷ್ಟ ಅಂದ್ರೆ ನಿಂಗ್ ಹೊಸ ಬಂದ. ನಿಂಗು ಹೆಣ್ಮಕ್ಳೊಳೆ ತೋಲಕ್ ಡೈಲಾಗ್ ಹೊಡಿಯಕ್ ಬಂದ. ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಇರ್ಲಿ, ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡಿಸ್ಬಿಡ್ತೀವಿ ಕರ್ನಾಟಕದಿಂದ. ಐ ಆಮ್ ಟಾಕ್ಸಿಕ್. ನಮ್ಮ ಮಲಯಾಳಿ ಅವರು ಡೈರೆಕ್ಟ್ರು, ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅವರು ನಮ್ಮವ್ರಲ್ಲ, ನಮ್ಮತನ ಅವ್ರಿಗೆ ಗೊತ್ತಿಲ್ಲ. ಪಾಪ ಶಿ ಈಸ್ ಅ ಡೈರೆಕ್ಟರ್, ಶಿ ಹ್ಯಾಸ್ ಅ ವಿಷನ್, ಶಿ ಹ್ಯಾಸ್ ಸಮಥಿಂಗ್ ಎಲ್ಸ್. ಮೇ ಬಿ ಶಿ ಹ್ಯಾಸ್ ಅ ಡಾರ್ಕ್ ಕಾನ್ಸೆಪ್ಟ್ ಇನ್ ವಿಷನ್. ಯಶ್ ನಮ್ಮವರೇ ತಾನೆ, ಅವರಿಗೆಲ್ಲ ಹೋಗಿತ್ತು ಬುದ್ಧಿ? ಸ್ಕ್ರಿಪ್ಟ್ ಕೇಳಿದಾಗ ಯಾರ್ಯಾರು ಬೊಗಳ್ತಾ ಇದ್ದೀರಲ್ಲ ನಿಮ್ಮ ಕಮೆಂಟ್ಸ್ ಅಲ್ಲಿ, ನಿಮ್ಮೆಲ್ಲಾರು ಎಂತವ್ರು ಅಂತ ನಮಗ್ ಗೊತ್ತು. ಸೊ ಯಾರ್ಯಾರು ಅಲ್ಲಿ ಎಂಜಲ್ ನೆಕ್ಕೊಂಡ್ ಬಂದು ಇಲ್ಲಿ ನಮ್ಮ ಮೇಲೆ ಆಗ್ತಾ ಇದೀರಲ್ಲ ಕಮೆಂಟ್ಸ್, ನೀವೆಲ್ಲ ಎಂತವ್ರು ಅಂತ ಆಡಿಯನ್ಸ್ ಗೊತ್ತಿರುತ್ತೆ. ಸೊ ಏನಾದ್ರೂ ಬೊಗಳ್ಕೊಳ್ಳಿ, ತೊಂದ್ರೆ ಇಲ್ಲ. ನಾನ್ ಹೇಳಕ್ ಬಂದಿರೋದು ಇವತ್ತು ಏನು ನನ್ನ ಅಭಿಪ್ರಾಯ ಅಂತ, ಅರ್ಥ ಆಯ್ತಾ? ಆಸ್ ಅನ್ ಆಡಿಯನ್ಸ್, ಆಸ್ ಅನ್ ಆಕ್ಟರ್ ಆಫ್ ದ ಇಂಡಸ್ಟ್ರಿ, ಇಲ್ಲೇ ಹುಟ್ಟು ಇಲ್ಲೇ ಬೆಳೆದಿರೋರು ನಾವು, ಇಂಡಸ್ಟ್ರಿಲೇ ಹುಟ್ಟಿದವರು. ನಮ್ ತಂದೆ ಸಿನಿಮಾ ಮಾಡಿರೋ ಅಷ್ಟು, ನ್ಯಾಷನಲ್ ಅವಾರ್ಡ್ ತಗೊಂಡಿರೋಷ್ಟು ನಾವೇನ್ ಹೇಳ್ಬೇಕಾಗೂ ಇಲ್ಲ. ಯಶ್ ಹುಟ್ಟಕ್ ಮುಂಚೆನೆ ನಮ್ ತಂದೆ ಅಂತ ಮಾಡ್ಬಿಟ್ಟಿದ್ರು. ಯಶ್ ಹುಟ್ಟಕ್ ಮುಂಚೆನೆ ಬಂಧನ ಬಂದಿತ್ತು. ಒಂದು ನಾವೇನ್ ಮಾಡದೇ ಇದ್ರು ಅಲ್ವಾ, ಅದ್ರದ್ದೆಲ್ಲ ಸೌಂಡ್ ಇವತ್ತವರೆಗೂ ಹಂಗೆ ಗೂಂಜುತ್ತಾ ಇದೆ ಕನ್ನಡ ಇಂಡಸ್ಟ್ರಿ. ನಾವೇನು ಮಾಡ್ಬೇಕಾಗೂ ಇಲ್ಲ, ನಮ್ ರಕ್ತದಲ್ಲೇ ಸಿನಿಮಾ ಇದೆ. ನೀವ್ಯಾರು ಅಂತ ನಮಗ್ ಬಂದ್ ಕೇಳ್ತೀರಾ? ನಾವು ಹುಟ್ಟಿದಾಗ್ಲೇ ಇಂಡಸ್ಟ್ರಿಲಿ ಹುಟ್ಟಿರೋರು. ನಿಮ್ ಯಶು ಚಾನ್ಸ್ ಕೇಳ್ಕೊಂಡು ಓಡಾಡ್ತಾಗ್ಲಿದ್ದಾಗ್ಲಿಂದಾನು ನನಗ್ ಗೊತ್ತು. ಸದಾಶಿವನಗರ್ ಪಾರ್ಕಿಗೆ ಬರ್ತಿದ್ರು, ನಮ್ ಜೊತೆ ಹ್ಯಾಂಗ್ ಔಟ್ ಮಾಡ್ತಿದ್ರು, ಕರ್ದ್ ಕೇಳಿ ಅವ್ರನ್ನ. ಅರ್ಥ ಆಯ್ತಾ? ಅವ್ರು ಬೆಳೆದಿರೋದಕ್ಕೆ, ಅವ್ರು ಆಸ್ ಅನ್ ಆಕ್ಟರ್ ಆಗಿರೋದಕ್ಕೆ ನಾನು ಅಪ್ರಿಶಿಯೇಟೇ ಮಾಡ್ತೀನಿ. ನಾನೇನೋ ಅವ್ರಿಗೆ ದ್ವೇಷಿಸ್ತಾ ಇಲ್ಲ, ಅಥವಾ ಐ ಆಮ್ ನಾಟ್ ಇಸ್ ಎನಿಮಿ. ಅರ್ಥ ಆಯ್ತಾ? KGF ಮಾಡಿದಾಗ KGF 1 ನನಗೆ ಬಹಳ ಇಷ್ಟ ಆಯ್ತು. ಅವ್ರದ್ದು ಆಕ್ಟಿಂಗ್ ಆಗಿರ್ಬೋದು, ಅವ್ರದ್ದು ಸ್ಟೈಲ್ ಆಗಿರ್ಬೋದು. ಬಟ್ ಈ ಸಿನಿಮಾ ನನಗೆ ಆಸ್ ಅನ್ ಆಡಿಯನ್ಸ್ ಆಗ್ಲಿ, ಆಸ್ ಅ ವುಮನ್ ಆಗ್ಲಿ, ಆಸ್ ಅನ್ ಆಕ್ಟರ್ ಆಗ್ಲಿ, ಮೂರಾಗ್ಲಿ ನನಗೆ ಇಷ್ಟ ಆಗಿಲ್ಲ. ನೀವೆಲ್ಲ ನಿಮ್ ತಾಯಿಯಂದಿರ ಕರ್ಕೊಂಡು ಹೋಗ್ತೀರಾ ಈ ಸಿನಿಮಾಗೆ? ಕರ್ಕೊಂಡು ಹೋಗ್ತೀರಿ ಅಂದವ್ರನ್ನ ಕರ್ಕೊಂಡ್ ಬಂದಿ ಕೆರ ತಗೊಂಡ್ ಹೊಡಿತೀನಿ ನಾನೇನೆ. ತಾಯಂದ್ರನ್ನ ಕರ್ಕೊಂಡು ಹೋಗಕ್ಕಾಗಲ್ಲ, ತಂಗೀರ್ನ ಕರ್ಕೊಂಡು ಹೋಗಕ್ಕಲ್ಲ, ಹೆಂಡತೀರ್ನಂತೂ ಅದ್ರ ಮೊದ್ಲು ಕರ್ಕೊಂಡು ಹೋಗಕ್ಕಾಗಲ್ಲ, ಗರ್ಲ್ ಫ್ರೆಂಡ್ಸ್ನಂತೂ ಬಿಡಿ. ಇನ್ ಯಾರ ಜೊತೆ ಸಿನಿಮಾ ನೋಡೋದು ನಾವು? ಅ ಫೇರಿ ಟೇಲ್ ಫಾರ್ ಅಡಲ್ಟ್ಸ್? ನಾಟ್ ಇವನ್ ಫಾರ್ ಅಡಲ್ಟ್ಸ್. ವಿಮೆನ್ ಕಾಂಟ್ ಇವನ್ ವಾಚ್ ದಿಸ್. 5 ಜನ ಹೀರೋಯಿನ್ಗಳನ್ನ ನೀವು ಕರ್ಕೊಂಡ್ಬಂದು ಪರಭಾಷೆಯವ್ರನ್ನ ನಮ್ ಭಾಷೆಯಲ್ಲಿ ಮರ್ಯಾದೆ ತೆಗಿಯಕ್ಕ ಕರ್ಕೊಂಡ್ ಬಂದಿದ್ದೀರಾ ಇಲ್ಲಿ. ಏನು ಅಂತ ನೀವು ಆ ಕ್ಯಾರೆಕ್ಟರ್ನ ಅಷ್ಟು ಇದಾಗಿ ತೋರಿಸಿದೀರಾ, ವೈಲೆಂಟ್ ಆಗಿ. ಹೇಳಿ, ನಮಗ್ ಜಸ್ಟಿಫಿಕೇಶನ್ ಸಿಕ್ಕಿಲ್ಲ. ಯಶ್ ಅವ್ರ ಕ್ಯಾರೆಕ್ಟ್ರು, ಆಯ್ತಾ, ರಾಯ ಕ್ಯಾರೆಕ್ಟರ್ ಏನಿದೆ, ಅವ್ರು ಅಷ್ಟು ಒಂದು ನೆಗೆಟಿವ್ ಆಗಿ ಕಾಣಿಸಕ್ಕೆ ನಮಗ್ ಜಸ್ಟಿಫೈ ಆಗಿಲ್ಲ ಕ್ಯಾರೆಕ್ಟ್ರು. ಅದೇಂಗ್ ನೀವು ಅದನ್ನ ಅಷ್ಟು ಕ್ರೂರವಾಗಿ ತೋರಿಸ್ತೀರ ನಮ್ಗೆ ಅರ್ಥನೇ ಆಗಿಲ್ಲ. ಓಕೆ, ಸಿನಿಮಾ ನೋಡಿ ಅರ್ಥ ಆಗುತ್ತೆ ಅನ್ನಕ್ ನಮ್ಗೆ ಸಿನಿಮಾ ನೋಡಕ್ ಇದೇ ಬರ್ತಾ ಇಲ್ವಲ್ಲ. ಏನಂತಾರೆ, ನೀವು ನಮ್ಗೆ ಇನ್ವಿಟೇಷನ್ ಕೊಡ್ತಾ ಇಲ್ಲ, ಸೆಳೆತನಾನೇ ಇಲ್ಲ. ಹೆಣ್ಮಕ್ಳಿಗೆಲ್ಲ ಮಾನ ಮರ್ಯಾದೆ ಕಿತ್ತು ಬಿಸಾಕ್ತಂಗಿದೆ. ಹೆಣ್ಣು ಗಂಧ ಇದ್ರೆ ಚಂದ, ಅದು ಅಸ್ತವಾಗಿ ಯೂಸ್ ಮಾಡ್ಕೋಬೇಡ ಅಂದ್ರೆ ಏನ್ ಅರ್ಥ ಆದದ್ದು? ವಾಟ್ ಇಸ್ ದ ಮೀನಿಂಗ್? ಅಂಡ್ ಕಿಯಾರಾ ಅಂತ ಒಂದು ದೊಡ್ಡ ಸ್ಟಾರ್ನ ಇಲ್ಲಿಗೆ ಕರ್ಕೊಂಡ್ಬಂದು ಟ್ರೈಲರ್ ಅಲ್ಲೇ ನೀವು ಎಷ್ಟು ತಗೋತ್ಯಾ? ಅದು ಬೇಕಿತ್ತ ಟ್ರೈಲರ್ ಅಲ್ಲಿ? ಹಂಗ ಅವ್ರನ್ನ ಪ್ರೆಸೆಂಟ್ ಮಾಡೋದು ನೀವು? ಸಿನಿಮಾದಲ್ಲಿ ಇದ್ದಿದ್ರೆ ಇದ್ಕೊಳ್ಳಿ ಬಿಡಿ. ಟ್ರೈಲರ್ ಅವ್ರನ್ನ ನೀವು ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿ ಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ಹಿಂಗ ಪ್ರೆಸೆಂಟ್ ಮಾಡೋದು? ಹಿಂಗ ಡೈಲಾಗ್ ಬರೆಯೋದು? ಅವ್ರಿಗೇನೋ ಡೈರೆಕ್ಟರ್ ಪಾಪ ಕನ್ನಡ ಬರಲ್ಲ, ಸರಿ. ಎಷ್ಟು ಕನ್ನಡ ಬರಲ್ವಾ? ಕನ್ನಡದವ್ರೆ ತಾನ ಅಣ್ತಮ್ಮ ಅನ್ಕೊಂಡ್ ಓಡಾಡ್ದವ್ರು. ನಿಮ್ಮ ಅಕ್ಕ ತಂಗಿರ ಬಗ್ಗೆ ನಿಮಗೆ ತಲೆಗೆ ಹೋಗ್ಲಿಲ್ವಾ ಸರ್? ಹೇಳಿ ನನ್ಗೆ. ಆಮೇಲೆ ಅಲ್ಲಿ ಯೂಸ್ ಮಾಡಿರೋದು ಹೆಣ್ಮಕ್ಳನ್ನ ಸೆಕ್ಷುವಲೈಸೇಷನ್ಗೆ, ಆಬ್ಜೆಕ್ಟಿಫಿಕೇಶನ್ಗೆ. ಅರ್ಥ ಆಯ್ತಾ? ಪ್ರಾಪ್ಸ್ ತರ, ಡೆಕೋರೇಟಿವ್ ಪೀಸ್ಗಳ ತರ ಯೂಸ್ ಮಾಡಿ. ಇವ್ರು ಮಾತ್ರ ಮೇಲ್ ಈಗ ಇಟ್ಕೊಂಡು ಓ ಐ ಆಮ್ ನಾಟ್ ಸಿವಿಲೈಸ್ಡ್ ಅನ್ಕೊಂಡು ನ್ಯೂಡಾಗಿ ನಿಂತ್ಬಿಟ್ರೆ ಆಗೋಯ್ತಾ? ಅದಕ್ಕೆ ಏನಿದೆ ಅಲ್ಲಿ ಜಸ್ಟಿಫಿಕೇಶನ್? ಅದಕ್ಕಿಂತ ಮುಂಚೆ ಒಂದೇನಾದ್ರೂ ಸೀನ್ ತೋರಿಸ್ಬೇಕಿತ್ತು, ಅಥವಾ ಏನೋ ಒಂದು ಎಲ್ಲ ಒಂದು ಯಾವುದೋ ಸೀನು ಫೈನ್, ನೀವು ಈ ತರ ಆಬ್ಜೆಕ್ಟಿಫೈ ಮಾಡಿದೀರಾ ಅಂದ್ರೆ ನಾನು ಒಪ್ಕೋತೀನಿ. ಎಲ್ಲ ಸೀನ್ಗಳು ಹಂಗೆ ಇದೆ. ವಾಟ್ ಆರ್ ಯು ಟ್ರೈಂಗ್ ಟು ಪ್ರೂವ್? ವಾಟ್ ಆರ್ ಯು ಟ್ರೈಂಗ್ ಟು ಪ್ರೂವ್ ಹಿಯರ್? ದಟ್ ಗಂಡ್ಮಕ್ಳಿಗೆ
ಗಂಡ್ಮಕ್ಳಿಗೆ ಮಾತ್ರನೇ ಪವರು ಅವು ಇವು ಎಲ್ಲ ಇರೋದು. ಹೆಣ್ಮಕ್ಳೆಲ್ಲ ವೇಸ್ಟ್ ಬಾಡಿಗಳ ಆಕ್ಟರ್ಸು. ಇಲ್ಲಿ ಆರ್ಟಿಸ್ಟ್ಸು ಹೆಣ್ಮಕ್ಳು ವೇಸ್ಟ್ಗಳ. ನೀವೇ ಹೇಳಿ ನಮ್ಗದನ್ನ. ಫಸ್ಟ್ ಆಫ್ ಆಲ್ ನೀವು ಕನ್ನಡದವರಾಗಿರೋದ್ರಿಂದ ನಮಗ್ ಪ್ರಾಬ್ಲಮ್ ಆಗಿರೋದು. ಇದು ಬರೀ ಹಾಲಿವುಡ್ ಸಿನಿಮಾ ಆಗಿದ್ರೆ ನಮ್ಗೆ ಏನು ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ. ಅರ್ಥ ಆಗ್ತಾ ಇದೆಯಾ ನಿಮ್ಗೆಲ್ಲ? ಕನ್ನಡ ಸಿನಿಮಾ ಆಗಿರೋದ್ರಿಂದ ಕನ್ನಡದಲ್ಲಿ ನಾವ್ ಇದನ್ನೆಲ್ಲ ಒಪ್ಪೋದೇ ಇಲ್ಲ. ಆಮೇಲೆ ನನಗೆ ಅವ್ರನ್ನ ನೀವು ಅಂದ್ರೆ ಒಂದು ಅವ್ರು ಡ್ರೆಸ್ ಮಾಡಿರೋದಾಗ್ಲಿ ಅಥವಾ ಬೇರೆ ಏನೋ ಎಕ್ಸ್ಪೋಸ್ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನೀವು ಇಲ್ಲಿ ಒಂದೊಂದು ಹೆಣ್ಮಕ್ಳನ್ನು ಒಂದೊಂದು ಪ್ರಾಪ್ ಆಗಿ ಯೂಸ್ ಮಾಡಿದೀರಾ. ಅದ್ ಹೆಂಗ್ ನೀವು ಅದನ್ನ ಮಾಡ್ತೀರಾ ಹೇಳಿ ನನಗೆ? ಇಷ್ಟು ಓಕೆ ಫೈನ್, ಡಾರ್ಕ್ನೆಸ್ಗೂ ಒಂದು ಮಿತಿ ಇದೆ. ಇದಾ ನಿಮ್ ಡಾರ್ಕ್ನೆಸ್? ಇದಾ ನಿಮ್ ಡಾರ್ಕ್ನೆಸ್? ಇದಾ ನಿಮ್ಮ ಕನ್ನಡ ಸಿನಿಮಾಲ್ ತೋರ್ಸಕ್ ಬರೋದ್? ನೀವು ಒಬ್ರು ಆಲ್ರೆಡಿ ಸರ್ಸೆದು ಕಾಂಟ್ರವರ್ಸಿ ಅಷ್ಟು ದೊಡ್ಡದಾಗಿ ಕನ್ನಡ ಇಂಡಸ್ಟ್ರಿಗೆ ಇಷ್ಟು ಬ್ಯಾಡ್ ನೇಮ್ ಬಂದಿದೆ. ಈಗ ಇದು ಸೆಕೆಂಡ? ಈ ತರಾನ ನೀವು ಒಂದು ಹುಡುಗಿರ್ನ ನೀವು ಆಬ್ಜೆಕ್ಟಿಫೈ ಮಾಡೋದು, ಸೆಕ್ಷುಲೈಸ್ ಮಾಡೋದು, ಈ ತರ ತೋರ್ಸೋದು, ಥೂ ಅಂತ ಅವ್ರು ಉಗಿಯೋದು, ಇವ್ರು ಉಗಿಸ್ಕೊಳ್ಳೋದು, ಈ ತರಾನ ಇದನ್ನ ಪ್ರಮೋಟ್ ಮಾಡಕ ನೀವು ಸಿನಿಮಾ. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ನಾನು, ಅರ್ಥ ಆಯ್ತಾ? ನೀವು ಯಶ್ ಫ್ಯಾನ್ಸ್ ಆಗಿದ್ರೆ ನೀವು ಇಂದು ವಿಡಿಯೋ ಮಾಡಿ ಹಾಕಿ ಇದ್ರ ಬಗ್ಗೆ. ಇಲ್ಲಿ ಬಂದು ಅಥವಾ ನಮ್ಮ ಪ್ರೊಫೈಲ್ ಬಂದು ನಾವು ಹಾಕಿರೋ ವಿಡಿಯೋ ನಮ್ಮ ಅಭಿಪ್ರಾಯದ ಬಗ್ಗೆ. ಅದು ನಿಮಗೆ ಯಾವ ರೈಟ್ಸ್ ಇದೆ ನಮ್ಮ ಅಭಿಪ್ರಾಯ ಕೊಟ್ಟಿರೋದಕ್ಕೆ? ನೀವು ಬಂದು ನಮ್ಗೆ ಹಂಗ್ ಮಾಡ್ಬೇಡಿ. ನೀವ್ ಯಾರು ಹೇಳಕ್ಕೆ ಅದನ್ನ? ಫ್ಯಾನ್ಸ್ ಆಗಿ ನಿಮ್ ಮನೇಲಿ ಇಟ್ಕೊಳ್ಳಿ. ನಾವು ಅಣ್ಣವ್ರ ಫ್ಯಾನ್ಸ್, ಅದಕ್ಕೆ ಹಿಂಗ್ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ನಿಮಗೆ ಫ್ಯಾಂಡಮ್ ಇದ್ರೆ ನಿಮ್ ಮನೆಗಳಲ್ಲಿ ಇಟ್ಕೊಳ್ಳಿ. ನಾವು ಇಂಡಸ್ಟ್ರಿ ಅವರು ಆಸ್ ಅ ಫೆಲೋ ಆರ್ಟಿಸ್ಟ್, ಆಸ್ ಅನ್ ಆಡಿಯನ್ಸ್, ಐ ಹ್ಯಾವ್ ಎವ್ರಿ ರೈಟ್ ಟು ಗಿವ್ ಮೈ ಒಪಿನಿಯನ್ ಅಬೌಟ್ ವಾಟ್ ಐ ಫೆಲ್ಟ್. ಟೀಸರ್ ಯಾರಿಗೆ ಹಾಕಿರೋದು, ಟ್ರೇಲರ್ ಯಾರಿಗೆ ಹಾಕಿರೋದು? ಆಡಿಯನ್ಸ್ ನೋಡ್ಲಿ ಅಂತ ತಾನೇ ನಾನು ಆಸ್ ಅನ್ ಆಡಿಯನ್ಸ್ ಮಾತಾಡ್ತಾ ಇದ್ದೀನಿ ಫಸ್ಟ್. ಸೆಕೆಂಡು, ಆಸ್ ಅನ್ ಆಕ್ಟರ್, ನನ್ನ ಒಂದು ಫೆಲೋ ಆಕ್ಟರ್ಸ್ಗೆ, ಒಂದು ಫಿಮೇಲ್ ಆರ್ಟಿಸ್ಟ್ಗೆ ಪೋರ್ಟ್ರೇ ಮಾಡಿರೋ ರೀತಿ ನನಗೆ ಇಷ್ಟ ಆಗಿಲ್ಲ. ದಿಸ್ ಇಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಐ ಹ್ಯಾವ್ ಎವ್ರಿ ರೈಟ್ ಟು ಎಕ್ಸ್ಪ್ರೆಸ್ ಮೈ ಒಪಿನಿಯನ್ಸ್. ಹೂ ಆರ್ ಯು ಟು ಆಸ್ಕ್? ನೀವು ಫ್ಯಾನ್ಸ್ ಆಗಿದೆ ನಿಮ್ ಮನೇಲಿ ಇಟ್ಕೊಳ್ಳಿ. ಫ್ಯಾಂಡಮ್ ನ ಇಲ್ಲಿ ತೋರಿಸ್ಬೇಡಿ. ಫಸ್ಟ್ ಡೇಟ್ ಓಪನ್ ಆಗುತ್ತಲ್ಲ ಸಿನಿಮಾ, ಅಲ್ಲಿಗೆ ಹೋಗಿ ಥಿಯೇಟರ್ಗೆ ಹೋಗಿ ತೋರಿಸಿ ನಿಮ್ ಫ್ಯಾಂಡಮ್. ಅವತ್ತಿನ ದಿವಸ ನೀವ್ ಯಾರು ಪತ್ತೆ ಇರಲ್ಲ. ಇಲ್ಲಿ ಮಾತ್ರ ಹಾರಾಡ್ತೀರಾ ಸೋಷಿಯಲ್ ಮೀಡಿಯಲ್ಲಿ. ಫಸ್ಟ್ ಡೇ ಅಲ್ಲಿ ಸಿನಿಮಾ ಮಲ್ಕೊಳ್ಳುತ್ತೆ. ನಾನು ಇದ್ರ ಬಗ್ಗೆ ಹೇಳ್ತಾ ಇಲ್ಲ, ಮುಂಚೆ ನಡೆದಿರೋದ್ರ ಬಗ್ಗೆ ಹೇಳ್ತಾ ಇರೋದು. ಓ ಅಂತ ಹಾರಾಡ್ತಾರೆ. ಸಿನಿಮಾ ರಿಲೀಸ್ ಆಗಿದ್ದ ದಿವಸ ಯಾರು ಬಂದೇ ಇರಲ್ಲ ಥಿಯೇಟರ್ಗೆ. ಇದಾ ನಿಮ್ ಫ್ಯಾಂಡಮ್? ನಿಮಗ್ ಅಷ್ಟೊಂದು ದರ್ದಿದ್ರೆ, ತಾಕತ್ತಿದ್ರೆ ಹೋಗ್ ಒಂದು ವಿಡಿಯೋ ಮಾಡಿ ಹಾಕಿ ನೀವುಗಳು. ನಮ್ಮ ಒಂದು ಇದು ಏನಂತಾರೆ, ನಮ್ಮ ಒಂದು ಅಭಿಪ್ರಾಯ ನಾವು ತಿಳಿಸ್ತಾ ಇರೋದ್ರಿಂದ ನೀವು ನಮಗೆ ಬಂದ್ ಹಿಂಗ್ ಮಾಡ್ಬೇಡಿ ಅಂತ ಹೇಳಕ್ಕೆ ನೀವುಗಳು ಯಾರು? ನಮ್ಮ ಇಷ್ಟ ಅದು. ನಾವು ಆಸ್ ಅ ಕನ್ನಡ ಇಂಡಸ್ಟ್ರಿ ಇರೋದ್ರಿಂದಾನೇ ನಾವು ಇದ್ರ ಬಗ್ಗೆ ಮಾತಾಡ್ತಾ ಇರೋದು. ಆಸ್ ಅನ್ ಆರ್ಟಿಸ್ಟ್ ಫಸ್ಟ್ ಆಸ್ ಅನ್ ಆಡಿಯನ್ಸ್, ಆಮೇಲೆ ಆಸ್ ಅನ್ ಆರ್ಟಿಸ್ಟ್, ಆಮೇಲೆ ಆಲ್ಸೋ ಆಸ್ ಅ ಡೈರೆಕ್ಟರ್. ಡೈರೆಕ್ಷನ್ ನಮಗೆ ನಾವು ಹುಟ್ಟದಾಗಿಂದ ನೋಡ್ಕೊಂಡ್ ಬಂದಿದೀವಿ, ಆಯ್ತಾ? ನಮ್ಮ ಯಾವ ಸಿನಿಮಾಗಳಲ್ಲೂ, ನಮ್ಮ ತಂದೆ ಮಾಡಿರೋ ಯಾವ ಸಿನಿಮಾಗಳಲ್ಲೂ ಈ ತರ ಹೆಣ್ಮಕ್ಳನ್ನ ರಾಂಗ್ ಆಗಿ ಯೂಸ್ ಮಾಡೇ ಇಲ್ಲ. ಹೆಣ್ಮಕ್ಳನ್ನ ಪ್ರಾಪ್ಸ್ ಆಗಿ ಇಟ್ಕೊಂಡು ಹೂ ಅನ್ನುವಂತ ಒಂದು ಸಿನಿಮಾ ಬಂದಿತ್ತು, ದಯವಿಟ್ಟು ಅದನ್ನ ಹೋಗಿ ನೋಡಿ. ಫೆಮಿನಿಸಂ ಬಗ್ಗೆ ಹೇಗೆ ಸಿನಿಮಾ ತೆಗಿಬೇಕು, ಅದಕ್ಕೆ ಅವಾರ್ಡ್ ಕೂಡ ಬಂತು. ನೀವೇನ್ ಬೇಕಾದ್ರೂ ಇಲ್ಲಿ ಹಾರಾಡ್ಬೋದು. ನಾವು ನಮ್ಮ ಒಪಿನಿಯನ್ ನ ಕೊಟ್ಟಿದೀವಿ, ಕೊಡ್ತಾ ಇದೀವಿ. ಅದಕ್ಕೆ ನಿಮಗೇನು ಪ್ರಾಬ್ಲಮ್? ಆಮೇಲೆ ಇನ್ನೊಂದು ವಿಚಾರ ನಾನು ಹೇಳ್ಬೇಕು. ಕ್ಯಾಮ್ರಾ ಟೆಕ್ನಿಕಲಿ ಮಾತಾಡೋಣ. ಕ್ಯಾಮ್ರಾ ಇಡೀ ಟ್ರೈಲರ್ ಅಲ್ಲಿ ಯಶನ್ ಮಾತ್ರ ಗ್ಲೋರಿಫೈ ಮಾಡುತ್ತೆ ಕ್ಯಾಮ್ರಾ. ಈ ಹುಡುಗಿರೆಲ್ಲ ವೇಸ್ಟ್ ಬಾಡಿಗಳ ತರ ಓಡಾಡ್ತವ್ರಲ್ಲಿ. ಒಂದು ಬಿಲ್ಡಪ್ ಶಾಟ್ ಒಂದು ಹೀರೋಯಿನ್ಗಿಲ್ಲ. ಅವ್ರು ಯಾರು ಗೊತ್ತಾ? ಕಿಯಾರ ಅವರು ದೊಡ್ಡ ಬಾಲಿವುಡ್ ಸ್ಟಾರ್ ರೀ. ಅವ್ರನ್ನ ಒಂದು ಒಳ್ಳೆ ಎಕ್ಸ್ಟ್ರಾ ಯಾರೋ ಹಿಂದೆ ಓಡಾಡ್ತಾರಲ್ಲ ಒಬ್ರು ಜೂನಿಯರ್ ಆರ್ಟಿಸ್ಟ್, ಹಂಗ್ ತೋರ್ಸ್ಬಿಟ್ಟಿದೀರಾ ಈ ಸಿನಿಮಾದಲ್ಲಿ. ಅವ್ರು ಬಂದು ಉಗಿಯೋದಂತೆ, ನಿನ್ ರೇಟ್ ಎಷ್ಟು ಅಂತ ಕೇಳೋದಂತೆ. ಏನಿದೆಲ್ಲ? ಯು ಥಿಂಕ್ ದಿಸ್ ಇಸ್? ಯಾರಾದ್ರೂ ಹೆಣ್ಮಕ್ಳು ಬಂದ್ಬಿಟ್ಟು ಇವ್ರು ಮಾಡಿರೋದ್ ರೈಟ್ ಅಂತ ನನಗೆ ಹೇಳಿ, ನಾನು ಅವತ್ ಮಾತಾಡ್ತೀನಿ. ಯಾರ್ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನಿಮಗೆಲ್ಲ ಮರ್ಯಾದೆ ಇಲ್ಲ. ನಿಮ್ಮನೆ ಹೆಣ್ಮಕ್ಳಿಗೆ ಮರ್ಯಾದೆ ಇಲ್ದಂಗ ಆಗೋಯ್ತು.
ನೀವ್ ಹಿಂಗ್ ಮಾಡೋದು. ಆಮೇಲೆ ಪವರ್ ಡೈನಮಿಕ್ಸ್ ನ ಆಯ್ತಾ, ಪವರ್ ಡೈನಮಿಕ್ಸ್ ನ ಇಲ್ಲಿ ಬರೀ ಗಂಡಿಗೆ ತೋರಿಸ್ಬೇಕಾ? ಮೇಲ್ ಆಸ್ಪೆಕ್ಟ್ ಇಂದ ಮಾತ್ರ ಪವರ್ ಡೈನಮಿಕ್ಸ್, ಒಂದು ಫಿಮೇಲ್ಗೂ ಅಲ್ಲಿ ಪವರ್ ಡೈನಮಿಕ್ಸ್ ತೋರಿಸಿಲ್ಲ. ಯಾಕೆ? ಯಶ್ನ ಗ್ಲೋರಿಫೈ ಮಾಡಕ್ಕ ಅಥವಾ ಮೇಲ್ ಕ್ಯಾರೆಕ್ಟರ್ನ ಗ್ಲೋರಿಫೈ ಮಾಡಕ್ಕ? ಹೆಣ್ಮಕ್ಳು ಏನ್ ಪಾಪ ಮಾಡಿದ್ದಾರೆ? ನಯನತಾರ ಅಂತ ದೊಡ್ಡ ಆರ್ಟಿಸ್ಟ್ ಅವರು ಒಂದು ಶಾರ್ಟ್ ಅಲ್ಲಿ ಬಂದು ಹಿಂಗ್ ಹೊಟ್ಟೋದ್ರು ಟ್ರೈಲರ್ ಅಲ್ಲಿ. ನಮಗ್ ಕಾಣಿಸಿದ್ದು ಟಾಕ್ಸಿಕ್ ಅಂತ ಗೊತ್ತಾದ್ರೆ ಇವ್ರು ಬಂದು ಕಿಯಾರಾಗೆ ಮಾನ ಮರ್ಯಾದೆ ತೆಗೆದ್ಬಿಟ್ಟು ಎಷ್ಟ್ ತಗೋತಿಯಾ ಅಂತ ಒಂದ್ ಯಾರೋ ದಂಧೆ ಹುಡ್ಗಿನ್ ಕೇಳ್ಬಿಟ್ಟು ಅವಳ ಹತ್ರ ಉಗಿಸ್ಕೊಳ್ಳೋದು ಆಯ್ತಾ, ಒಂದ್ ಸೀನ್ ಕಾಣಿಸಿತ್ತು. ಇನ್ನೊಂದ್ ಸೀನು ಈ ಅಪ್ಪ ಪ್ಯಾಂಟ್ ಬಿಚ್ಕೊಂಡು ನಿಂತಿರೋದು. ಇದು ಎರಡೇ ನಮಗ್ ಕಾಣಿಸಿತ್ತು. ಅಂಡ್ ಬೋತ್ ಆಫ್ ದೆಮ್ ಆರ್ ನಾಟ್ ಜಸ್ಟಿಫೈಡ್ ಟು ಮೀ ಆಸ್ ಅನ್ ಆಡಿಯನ್ಸ್. ನೀವು ಫಸ್ಟ್ ಒಂದಷ್ಟು ತೋರಿಸಿದ್ರಿಸಿ. ಈಗ ಉಪೇಂದ್ರ ಸಿನಿಮಾದಲ್ಲೂ ಉಪೇಂದ್ರ ಅವರು ಆತರ ಒಂದು ಸೀನ್ ಇಟ್ಟಿದ್ದಾರೆ, ಅರ್ಥ ಆಯ್ತಾ? ಬಟ್ ಅದಕ್ಕೆ ಅವರು ಎಷ್ಟು ಆ ಕ್ಯಾರೆಕ್ಟರ್ ಬಗ್ಗೆ ತೋರಿಸಿದ್ದಾರೆ ಅಂತ ಅಂದ್ರೆ ನಮಗೇನೆ ಅದು ಅನ್ನಿಸ್ಬಿಡುತ್ತೆ, ಅಯ್ಯೋ ಹೌದಪ್ಪ ಇದು ಹಿಂಗ್ ಮಾಡುತ್ತೆ ಬಿಡು ಕ್ಯಾರೆಕ್ಟರ್ ಅಂತ. ನಮಗೆ ಎಲ್ಲೋ ಒಂದ್ ಕಡೆ ಅವರು ಆ ಕ್ಯಾರೆಕ್ಟರೈಸೇಷನ್ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ರು. ಅಂಡ್ ಆ ಒಂದು ಪ್ರಾಸ್ಟಿಟ್ಯೂಟ್ ಕ್ಯಾರೆಕ್ಟರ್ ಪ್ರೇಮ ಅವ್ರ ಅಷ್ಟು ಬ್ಯೂಟಿಫುಲ್, ಮೂತ್ ಕೊಡ್ಬೇಕು ಅನ್ಸುತ್ತೆ ಆ ಸೀನ್ಗೆ. ಈ ತರ ಉಗಿಬೇಕು ಅಂತ ಅನ್ಸಲ್ಲ. ಆಮೇಲೆ ನಾವು ಯಶ್ನ ಅಪೋಸ್ ಮಾಡ್ತಾ ಇಲ್ಲ. Even I like him as an actor. He's a very good actor. We will always support him when he does good work. ಅರ್ಥ ಆಯ್ತಾ? ಬಟ್ when we don't like your work, we will tell you. ನಿಮಗೆ ಒಳ್ಳೆಯದನ್ನ ನೀವು ಮಾಡಿದಾಗ ನಿಮಗೆ ನಾವು ಹೊಗಳಬೇಕು ಅಲ್ವಾ? ಹೊಗಳಿಕೆ ನಿಮಗ್ ಬೇಕು. ನೀವು ತಪ್ಪು ಮಾಡುವಾಗ ತೆಗಳಕ್ಕೇನು ತಗೊಳೋದ್ ಕಲ್ತ್ಕೊಳ್ಳಿ. ಈಗ ಸರ್ಸೆದು ಅಷ್ಟು ದೊಡ್ಡ ಕಾಂಟ್ರವರ್ಸಿ ಆಯ್ತು ಆಯ್ತಾ? ಪ್ರೇಮ್ ಅವರು ಓಪನ್ ಆಗಿ ಬಂದು ಸಾರಿ ಕೇಳಿದ ಕ್ಷಮಾಪಣ, ಅದಕ್ಕೆ ನಾವು ಸಲ್ಯೂಟ್ ಹೊಡಿತೀವಿ. ಅದು ದೊಡ್ಡತನ ಅಂದ್ರೆ, ಅರ್ಥ ಆಯ್ತಾ? ನಮಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೀವಿ, ನೀವು ಇಷ್ಟ ಪಡಿ ಅಂತ ಹೇಳಿದ್ರೆ ಅದ್ ಹೆಂಗೆ? ನೀವು ಮಾತಾಡಬಾರ್ದು, ನೀವ್ಯಾರು ಇಂಡಸ್ಟ್ರಿ ಇದೇನಾ? ನಿಮ್ ಯಶ್ ಫ್ಯಾನ್ಸ್ ಎಲ್ಲ ನೀವು ಮಾಡೋದು? ನಮ್ ಡಿ ಬಾಸ್ ಫ್ಯಾನ್ಸ್ ಇಂದ ಕಲ್ತ್ಕೊಳ್ಳಿ ಅಥವಾ ನಮ್ ಕಿಚ್ಚ ಅವ್ರ ಫ್ಯಾನ್ಸ್ ಇಂದ ಕಲ್ತ್ಕೊಳ್ಳಿ ಹೆಂಗ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ಬೇಕು ಫಸ್ಟ್ ಅಂತ, ಅರ್ಥ ಆಯ್ತಾ? ನೀವು ಯಶ್ ಫ್ಯಾನ್ಸ್ ಎಂತವ್ರು ಅಂತ ನಿಮ್ಮ ನಡವಳಿಕೆಯಲ್ಲೇ ಗೊತ್ತಾಗುತ್ತಿದೆ. ಅದ್ ಹೆಂಗ್ ನೀವು ಇಷ್ಟು ದೊಡ್ಡ ನಾವು ರಾಜ್ಕುಮಾರ್ ಫ್ಯಾಮಿಲಿ ಆದ್ಮೇಲೆ ನಮ್ ಫ್ಯಾಮಿಲಿನೇ ಇರೋದು ಇಲ್ಲಿ 3 ತಲೆಮಾರಿನವರು. ನೀವ್ ಯಾರು ಮೊನ್ನೆ ನೆನ್ನೆ ಬಂದಿರೋ ಯಶ್ ಫ್ಯಾನ್ಸ್ ಅಂತಂದ್ರೆ ನಾವು ಇಲ್ಲಿ ರಾಜ್ಕುಮಾರ್ ಅವ್ರ ಕಾಲದಿಂದ ಇದ್ದವ್ರು. ನಮಗೆ ನೀವ್ ಹಿಂಗ್ ಮಾತಾಡ್ತೀರಾ ಅಂದ್ರೆ ನಿಮ್ ನಡವಳಿಕೆಗಳು ಹೆಂಗೆ ಅಂತ ನಮಗ್ ಗೊತ್ತಾಗ್ತಾ ಇದೆ. ಹೆಂಗ್ ಫ್ಯಾನ್ಸ್ ಇರ್ಬೇಕು ಅನ್ನೋದು ಡಿ ಬಾಸ್ ಫ್ಯಾನ್ಸ್ ಇಂದ ಕಲ್ತ್ಕೊಳ್ಳಿ, ಇಲ್ಲ ಕಿಚ್ಚ ಅವ್ರ ಫ್ಯಾನ್ಸ್ ಇಂದ ಕಲ್ತ್ಕೊಳ್ಳಿ ಹೆಂಗೆ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ಬೇಕು ಅಂತ. ಜಾಸ್ತಿ ಬಂದಿಲ್ ಬಾಲ ಬಿಚ್ಚೋದ್ ಬೇಡ. ನಾನು ಎಂತವಳು ಅಂತಂದ್ರೆ ನಾನು ಯಾವ್ದಕ್ಕೂ ಕೇರು ಮಾಡೋದಿಲ್ಲ. ಸೊ ನಿಮ್ ಎನರ್ಜಿಗಳು ವೇಸ್ಟ್ ಆಗ್ತಾ ಇದೆ ಹೊರತು ನನಗದು ಯಾವ ರೀತಿನೂ ಡಿಫ್ರೆನ್ಸ್ ಆಗಲ್ಲ. ಬಿಕಾಸ್ ಐ ಆಮ್ ಹಿಯರ್ ಟು ಗಿವ್ ಮೈ ಒಪಿನಿಯನ್ ಅಂಡ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೆಫಿನೆಟ್ಲಿ ಅಲೌಸ್ ಮೀ ಟು ಡೂ ಇಟ್. If you have problems with it, you go and go and show it out in a better way. Express it somewhere. ನೀವುಗಳು ಎಲ್ಲಾದ್ರೂ ಹೋಗಿ ಎಕ್ಸ್ಪ್ರೆಸ್ ಮಾಡಿ. ನಿಮಗೆ ಅಷ್ಟು ನಿಮ್ಮ ಟಾಕ್ಸಿಕ್ ಮೂವಿ ಮೇಲೆ ಅಷ್ಟು ಇದಿದ್ರೆ ರಿಲೀಸ್ ದಿನ ನೋಡ್ಕೊಳ್ಳೋಣ ಬಿಡಿ. ನೀವ್ ಯಾಕೆ ಬಂದು ನಮ್ಗಿಲ್ಲಿ ನೀವ್ ಹಿಂಗ್ ಬೈಬೇಡಿ, ನೀವ್ ಹಿಂಗೆ ಅಂತ ಹೇಳಕ್ಕೆ ನೀವುಗಳು ಯಾರು? ಅಂದ್ರೆ ನಿಮ್ ಪ್ರಾಡಕ್ಟ್ ಮೇಲೆ ನಿಮ್ಗಳಿಗೇನೆ ಕಾನ್ಫಿಡೆನ್ಸ್ ಇಲ್ಲ ಅನ್ನಂಗಾಯ್ತು ಅಲ್ವಾ? ಯಾರಿಗ್ ಕಾನ್ಫಿಡೆನ್ಸ್ ಇಲ್ವೋ ಅವರೇ ಬಂದ್ ಹಿಂಗೆ ವ್ಯಾ ಅಂತ ಕಿರ್ಚೋದು. ನಮ್ ಪಾಡಿಗೆ ನಮ್ಮ ಆಡಿಯನ್ಸ್ಗೆ ನಾವು ನಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದೀವಿ. ಅದನ್ನ ಕೇಳಕ್ ನೀವುಗಳು ಯಾರು ಹೇಳಿ? ಆಮೇಲೆ ಇನ್ನೊಂದು ವಿಚಾರ ನನಗೆ ಅನ್ಸಿದ್ದು ಅಂತಂದ್ರೆ ಟಾಕ್ಸಿಕ್ ಅಲ್ಲಿ ವಿಮೆನ್ ನ ಬರೀ ಸೆಕ್ಷುವಲ್ ಇಮೇಜರಿ ಆಗಿ ಯೂಸ್ ಮಾಡಿದ್ದಾರೆ. ಇದಿಷ್ಟಕ್ಕೇನಾ ಹೆಣ್ಮಕ್ಳು ಇರೋದು? ಇದಿಷ್ಟಕ್ಕೇನಾ ಹೀರೋಯಿನ್ಸ್ ಇರೋದು? ಸೆಕ್ಷುವಲ್ ಇಮೇಜರಿಗೆ ನಮಗಿಷ್ಟ ಆಗಿಲ್ಲ. ಡೆಫಿನೆಟ್ಲಿ ನಮಗಿಷ್ಟ ಆಗಿಲ್ಲ ಅನ್ನೋದನ್ನ ನಾವು ನಮ್ಮ ಬಾಯಿಂದ ನಾವೇ ಹೇಳ್ಬೇಕು.
ಇಷ್ಟ ಆಗಿಲ್ಲದೆ ಇದ್ರು ಸುಮ್ಮನೆ ಕೂತ್ಕೊಳಕ ಅಂತದ್ ನಮ್ ಬ್ಲಡ್ ಅಲ್ಲೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ನಿಮಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ದರೆ ರಿಲೀಸ್ ಆದಾಗ ನೋಡೋಣ ಬಿಡಿ ಏನಾಗುತ್ತೆ ಸಿನಿಮಾ ಅಂತ. ನಮ್ಮ ಅಭಿಪ್ರಾಯನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ವಾಟ್ ಇಸ್ ದ ಪ್ರಾಬ್ಲಮ್ ವಿತ್ ದ್ಯಾಟ್? ನಾವು ಇಂಡಸ್ಟ್ರಿ ಅವರೇ, ಅರ್ಥ ಆಯ್ತಾ? ನಮಗೇನೋ ಒಂದು ಇಷ್ಟ ಆಗಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ವಿ ವಿಲ್ ವಾಯ್ಸ್ ಇಟ್. ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಯಶ್ಗೆ ಒಂದು ಡಾರ್ಕ್, ನಟೋರಿಯಸ್, ಪ್ಲೇಫುಲ್ ಈ ತರ ಒಂದು ಗ್ಯಾಂಗ್ಸ್ಟರ್ನ ತೋರಿಸಿದ್ದಾರೆ. ಆದ್ರೆ ವಿಮೆನ್ ನ ಬರೀ ಡೆಕೋರೇಷನ್ ಪೀಸ್ಗಳು, ಸೆಕ್ಸುವಾಲಿಟಿ, ಆಬ್ಜೆಕ್ಟಿಫಿಕೇಶನ್ ಇಷ್ಟಕ್ಕೆ ತೋರಿಸಿರೋದು. ಅಂದ್ರೆ ಒಂದು ಹೀರೋಯಿನ್ಗಳನ್ನ ನೀವು ಇದಕ್ಕ ಸಿನಿಮಾದಲ್ಲಿ ಹಾಕೊಳ್ಳೋದು ಅಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಸ್ ಅಪ್ಪ ಅವ್ರು. ಬೇರೆ ನಮ್ಮ ಕಿಯಾರಾ ಅಂತವ್ರು, ನಯನತಾರ ಅಂತವ್ರು, ರುಕ್ಮಿಣಿ ಅವರು ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ. ಅವ್ರದ್ದು ಯಾರ್ದು ತಪ್ಪೇ ಇಲ್ಲ ಪಾಪ. ಅವ್ರನ್ನೆಲ್ಲ ನೀವು ಸಿನಿಮಾದಲ್ಲಿ ಹಾಕಿ, ಉಮಾ ಕುರೇಶಿ ಅಂತವ್ರು, ಅವ್ರನ್ನೆಲ್ಲ ನೀವು ಸಿನಿಮಾದಲ್ಲಿ ಹಾಕಿ ಹಿಂಗೆ ಒಂದ್ ಸೆಕ್ಸ್ ಆಬ್ಜೆಕ್ಟ್ ಆಗಿ ಯೂಸ್ ಮಾಡ್ಬಿಡಿ. ಮೇಲ್ ಈಗೋ ಫ್ಯಾಂಟಸಿ ಹೆಂಗ್ ಕಾಣಿಸ್ಬೋದು ಹಂಗ್ ತೋರ್ಸಿದೀರ. ನಮಗೆ ಇಷ್ಟ ಆಗಿಲ್ಲ. ಕನ್ನಡ ಸಿನಿಮಾದು ಒಂದು ರೀತಿ ನೀತಿಗಳಿದೆ, ನಮ್ ಟ್ರೆಡಿಷನ್ನೇ ಬೇರೆ. ಅದಕ್ಕಿದ್ ಮ್ಯಾಚ್ ಆಗ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಅಂಡ್ ವಾಟ್ ಎವರ್ ಐ ಹ್ಯಾವ್ ಸೆಡ್, ಐ ಹ್ಯಾವ್ ಮೇಡ್ ಇಟ್ ವೆರಿ ಕ್ಲಿಯರ್. ನೀವ್ ಯಾರ್ ಫ್ಯಾನ್ಸ್ ಇದ್ದೀರಾ, ನಿಮಗೆ ಅಷ್ಟು ಕಾನ್ಫಿಡೆನ್ಸ್ ಇದ್ರೆ ರಿಲೀಸ್ ದಿವಸ ಮಾತಾಡಿ. ಇಲ್ಲಿ ಬಂದು ನಮ್ಮ ಮುಂದೆ ನೀವೇನ್ ಮಾತಾಡೋದು? ನಿಮಗ್ ಕಾನ್ಫಿಡೆನ್ಸ್ ಇದ್ರೆ ಲೆಟ್ಸ್ ಸಿ, ವಿ ವಿಲ್ ಸಿ ಆನ್ ದ ರಿಲೀಸ್. ಐ ಡಿಡ್ ನಾಟ್ ಲೈಕ್ ದ ಫಿಲ್ಮ್. ಆಮೇಲೆ ಇನ್ನೊಂದು ಹೇಳ್ತೀನಿ, ಯಶ್ ಫ್ಯಾನ್ಸೇ ಬಂದು ಸಿನಿಮಾ ನಿಮ್ಗೆ ಇಷ್ಟ ಆಗದಿದ್ರೆ ನೋಡ್ಬೇಡಿ ಅಂತಾರೆ ನಮ್ಗೆ. ಹಂಗ ಹೇಳೋದು? ಅಂದ್ರೆ ನಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೂ ಸಿನಿಮಾ ನೋಡಕ್ಕೆ ಅವ್ರು ಬಂದು ಹೇಳ್ತಾರೆ ನಮ್ಗೆ ಸಿನಿಮಾ ನೋಡ್ಲೇಬೇಡಿ ನಿಮ್ಗೆ ಇಷ್ಟ ಇಲ್ದಿದ್ರೆ. ಹಿಂಗ ಹೇಳೋದು? ಎಲ್ರಿಗೂ ಹಿಂಗೆ ಹೇಳ್ತಿದ್ರೆ ಸಿನಿಮಾ ಯಾರು ನೋಡೋದೇ ಇಲ್ಲ. ಆಮೇಲೆ ಹಿಂಗೆ ಹೇಳಿದಾರೆ ನನ್ಗೆ, ನಿಮಗೆ ಇಷ್ಟ ಇಲ್ಲದೆ ಇದ್ರೆ ಸಿನಿಮಾ ನೋಡ್ಬೇಡಿ. ವಾಟ್ ಡಸ್ ದಿಸ್ ಮೀನ್? ಎಲ್ಲಾರ್ಗು ಹಿಂಗೆ ಹೇಳಿದ್ರೆ ಸಿನಿಮಾ ನೋಡೋರು ಯಾರು? ಆಮೇಲೆ ನಾವು ಹೇಳ್ತಾ ಇರೋದು ಯಶ್ ಅವರಿಗೆ, ಅವ್ರ ಟೀಮ್ಗೆ. ನೀವೆಲ್ಲ ಇಲ್ಲಿ ಮಧ್ಯದಲ್ಲಿ ಫ್ಯಾನ್ಸ್ ಕಟ್ಕೊಂಡು ನಿಮಗೇನ್ ಪ್ರಾಬ್ಲಮ್ ಆಗ್ತಾ ಇದೆ? ನಿಜವಾದ ಫ್ಯಾನ್ಸ್ ಅನ್ನೋರು ಏನ್ ಗೊತ್ತಾ, ಸುಮ್ನೆ ಗಪ್ಚಿಪ್ಪಾಗಿರ್ತಾರೆ. ಯಾರು ಬಂದು ಆವು ಅಂತ ಮಾತಾಡೋದಿಲ್ಲ. ಯಾಕಂದ್ರೆ ನಮ್ಮ ಒಪಿನಿಯನ್ ನಾವು ಕೊಡ್ತಾ ಇದ್ದಾಗ ನಿಮ್ದು ಮಧ್ಯ ನೀವ್ ಆ ಸಿನಿಮಾದಲ್ಲಿ ಮಾಡಿರೋದು ಅಥವಾ ನೀವುಗಳ ಡೈರೆಕ್ಟ್ರು ಅಲ್ವಲ್ಲ, ಮತ್ತೆ ಮಧ್ಯ ನಿಮ್ದೇನಿಲ್ಲಿ? ಫ್ಯಾಂಡಮ್ ಎಲ್ಲ ನಾವು ತುಂಬಾ ನೋಡಿದೀವಿ. ಅರ್ಥ ಆಯ್ತಾ? ನಮ್ಮ ಮುಂದೆ ನೀವುಗಳು ಬಾಲ ಬಿಚ್ಚುವುದು ಬೇಡ. ಯಾಕಂದ್ರೆ ನಮ್ಮ ಒಪಿನಿಯನ್ ನಾವು ಕೊಡ್ತಾ ಇರೋದು, ಇನ್ನೇನು ಅಲ್ಲ. ನೀವು ಯಶದು ಟ್ರೈಲರ್ ತೋರಿಸಿದ್ರಿ, ಹೆಣ್ಣಿಗೆ ಅಂದ ಇದ್ರೆ ಚಂದ, ಆದ್ರೆ ಆ ಅಂದನ ಅಸ್ತ್ರ ಮಾಡ್ಕೊಂಡ್ರೆ ಹೆಂಗೆ ಕಂದ ಅಂತಾರೆ. ಇದೇ ತಾನೇ ಡೈಲಾಗು. ಅವರು ಆಸ್ ಎನ್ ಆರ್ಟಿಸ್ಟ್ ಹೇಳಿರೋದನ್ನ ನಾವು ಒಪ್ಕೊಳ್ಳಿ ಅಂತೀರ. ನಾವು ಆರ್ಟಿಸ್ಟೇ, ನಾವು ರೈಟ್ರು ಕೂಡ ಡೈರೆಕ್ಟ್ರು ಕೂಡ. ಅದನ್ನ ಚೇಂಜ್ ಮಾಡಿ ನಾವು ರೈಟರ್ ಆಗಿ ಫಿಮೇಲ್ ಪಾಯಿಂಟ್ ಆಫ್ ವ್ಯೂ ಇಂದ ಆಸ್ ಎನ್ ಆರ್ಟಿಸ್ಟ್ ನಾವು ಪರ್ಫಾರ್ಮ್ ಮಾಡಿರೋದು. ಅದರಿಂದ ನಿಮಗೇನು ಉರಿ? ನೀವ್ ಆಸ್ ಎನ್ ಆರ್ಟಿಸ್ಟ್ ಯಶ್ ಹೇಳಿದ್ನ ಒಪ್ಕೊಳ್ಳಿ ಅಂತೀರ. ಅವ್ರ ಆರ್ಟಿಸ್ಟ್ ಆಗಿ, ನಾವು ಆರ್ಟಿಸ್ಟ್ ಆಗೇ ಮಾಡಿರೋದು. ಸೋಷಿಯಲ್ ಮೀಡಿಯಾ ಇಸ್ ಆಲ್ಸೋ ಅ ಪ್ಲಾಟ್ಫಾರ್ಮ್ ಅಂಡ್ ದಟ್ ಇಸ್ ಮೈ ಕ್ರಿಯೇಟಿವಿಟಿ. ಐ ರೋಟ್ ಮೈ ಓನ್ ಡೈಲಾಗ್ ಅಂಡ್ ನನಗೆ ಆಸ್ ಅ ಫೀಮೇಲ್ ಹರ್ಟ್ ಆಯ್ತು, ಆಸ್ ಅನ್ ಫೀಮೇಲ್ ಆರ್ಟಿಸ್ಟ್ ಹರ್ಟ್ ಆಯ್ತು ಅವ್ರು ಹೇಳಿರೋ ಡೈಲಾಗ್. ಅವ್ರಿಗೆ ನಾನೊಂದು ಕೌಂಟರ್ ಬರ್ದೆ. ಅದಕ್ಕೆ ನಿಮಗೇನ್ ಪ್ರಾಬ್ಲಮ್? ಬರಿಬೇಡಿ ಅಂತ ಹೇಳಕ್ ನೀವ್ ಯಾರು? ಕ್ರಿಯೇಟಿವ್ ರೈಟ್ಸ್ ನಮಗೂ ಇದೆ. ಆರ್ಟಿಸ್ಟ್ ಆಗಿ ನಾನು ಏನ್ ಬೇಕಾದ್ರೂ ಪರ್ಫಾರ್ಮ್ ಮಾಡಿ, ಶೂಟ್ ಮಾಡಿ, ರೀಲ್ ಅಪ್ಲೋಡ್ ಮಾಡೋ ರೈಟ್ಸ್ ನನಗೂ ಇದೆ. ಅಷ್ಟೊಂದ್ ಜನ ನೋಡಿದೀರಾ ಕೂಡ ರೂಲ್ನ. ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಯಾರು ನೋಡ್ತಾ ಇದ್ರು? ಎಲ್ಲಾರು ನೋಡಿದೀರಾ ತಾನೆ, ಎಂಜಾಯ್ ಮಾಡಿದೀರಾ ತಾನೆ. ಮತ್ತೇನಿಗೆ ಬಂದಿಲ್ ಬಾಲ ಬಿಚ್ಚೋದು? ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ, ಅದು ಆಸ್ ಅನ್ ಆರ್ಟಿಸ್ಟ್ ಬಿಟ್ಬಿಡಿ, ಆಸ್ ಅನ್ ಆಡಿಯನ್ಸ್ ಬಿಟ್ಬಿಡಿ. ನಾವು ಒಂದು ಕನ್ನಡತಿಯಾಗಿ ನನಗೆ ರಾಧಿಕಾ ಪಂಡಿತ್ ಅವ್ರ ಮೇಲೆ ತುಂಬಾ ಅಭಿಮಾನ ಇದೆ. ಬಿಕಾಸ್ ಶಿ ಇಸ್ ಅ ಗ್ರೇಟ್ ಆಕ್ಟ್ರೆಸ್ ಅಂಡ್ ಐ ನೋ ಹರ್. ತುಂಬಾ ಸಲ ನಾವು ಮುಂಚೆ ಮೀಟ್ ಮಾಡಿದೀವಿ. ಅರ್ಥ ಆಯ್ತಾ? ಇಷ್ಟು ಜನ ಹುಡುಗಿ
ಹುಡುಗಿರ್ ಜೊತೆ ಇಷ್ಟು ಅಶ್ಲೀಲವಾಗಿ ಆನ್ ಸ್ಕ್ರೀನ್ ನಡ್ಕೊಂಡಿರೋದು ನನಗೆ ಇಷ್ಟ ಆಗ್ಲಿಲ್ಲ. ನಾನು ರಾಧಿಕಾ ಪಂಡಿತ್ ಅವ್ರನ್ನ ನೆನೆಸ್ಕೊಂಡು ನನಗೆ ಇರಿಟೇಟ್ ಆಗೋಯ್ತು, ಏನಪ್ಪ ಇದೆಲ್ಲ ಅಂತ. ಪಾಪ ಅವ್ರಿಗೆ ಹೆಂಗ ಅನ್ನಿಸ್ತಾ ಇರ್ಬೇಕು, ನಿಮ್ಮ ಹೆಂಡ್ತಿರೆಲ್ಲ ಸುಮ್ನಿರ್ತಾರ ನೀವ್ ಹೋಗ್ಬಿಟ್ಟು ಹಿಂಗೆ ಸ್ಕ್ರೀನ್ ಮೇಲೆ ಮಾಡಿದ್ರೆ? ನಮ್ಮ ಕೊಂಕಣಿಯವರೇ ರಾಧಿಕಾ ಪಂಡಿತ್ ಅವ್ರು ಕೂಡ ನನಗೆ ಇಷ್ಟವಾದ ವ್ಯಕ್ತಿ, ಇಷ್ಟವಾದ ಆಕ್ಟರ್. ಇವತ್ತು ಹೇಳ್ತೀನಿ ಕೇಳಿ, ನನಗೆ ಈ ತರ ಎಲ್ಲ ಆನ್ ಸ್ಕ್ರೀನ್ ಅವರು ಇಷ್ಟು ಜನರ ಹುಡುಗಿರಿಂದ ಹೋಗೋದ್ ನನ್ಗಿಷ್ಟ ಆಗ್ಲಿಲ್ಲ. ನಮ್ಮ ಅಣ್ಣ ಏನಾದ್ರು ಆಗಿದ್ರೆ ಅವನಿಗೆ ಕರೆದ್ ನಾನು ಹಿಂಗೆ ಬುದ್ಧಿ ಹೇಳಿರ್ತಿದ್ದೆ. ಅರ್ಥ ಆಯ್ತಾ? ಐ ಡಿಡ್ ನಾಟ್ ಲೈಕ್ ಇಟ್. I am possessive about my people and this is how I will react. You cannot be romancing 5 people ಅಶ್ಲೀಲವಾಗಿ ಆನ್ ಸ್ಕ್ರೀನ್ when you have a wife. ಪಾಪ ಅವ್ರೇನು ಹೇಳಲ್ಲ ಅನ್ಕೊಂಡು ನಿಂಗ ಮಾಡೋದು. ಅವ್ರೇನೋ ಪಾಪ ಒಳ್ಳೆಯವರು ಅಂತ ನಗ್ತಾ ಇದಾರೆ. ನೀವೆಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೀರಲ್ಲ ಫ್ಯಾನ್ಸ್. ನಿಜವಾಗ್ಲೂ ನೀವು ಅವ್ರನ್ನ ಅತ್ತಿಗೆ ಅಂದ್ರೆ ಹಿಂಗ ಮಾಡ್ತಾ ಇರ್ಲಿಲ್ಲ. ನೀವೆಲ್ಲ ಯಾರ್ಯಾರು ನಾನ್ ಸೆನ್ಸ್ ಮಾತಾಡ್ತಿರಲ್ಲ ಫೇಕ್ ನನ್ ಮಕ್ಳು ನೀವು. ಒಬ್ಬೊಬ್ರದ್ದು IP ಅಡ್ರೆಸ್ ತೆಗೆದು ಒಳಗ್ ಕೂರ್ಸಿದ್ರೆ ನೋಡಿ ಗೊತ್ತಾಗುತ್ತೆ ನಿಮ್ಗೆಲ್ಲ. ರಿಯಲ್ ಆಗಿ ಬರಕ್ಕೆ ಯಾವನ್ಗೂ ದಮ್ಮಿರಲ್ಲ. ಸೋಷಿಯಲ್ ಮೀಡಿಯಾ ಎಲ್ಲ ಹಾರಾಟ. ಆಮೇಲೆ ನಾನು ಹೇಳಿದ್ನಲ್ಲ, ರಿಯಲ್ ಆಗಿ ಯಶ್ ಫ್ಯಾನ್ಸು ಅಲ್ಲ ನೀವೆಲ್ಲ ಫ್ರಸ್ಟ್ರೇಟೆಡ್ ನನ್ ಮಕ್ಳು. ನಾಳೆ ಯಶ್ ಸಿನಿಮಾ ಮಲ್ಕೋತು ಅಂದ್ರೆ ನಿಮ್ಗಳ ಕೇರು ಇರಲ್ಲ. ನೀವು ಫ್ರಸ್ಟ್ರೇಟ್ ಆಗಿರ್ತೀರಾ, ಯಾರ ಮೇಲೆ ಯಾರಾದ್ರೂ ಚೆನ್ನಾಗ್ ಆಗ್ತಾ ಇದಾರೆ ಅಥವಾ ಒಬ್ರು ರೀಲ್ ಚೆನ್ನಾಗ್ ಓಡ್ತಾರೆ ಅವ್ರ ಮೇಲೆ ಬಂದು ಬೊಗಳೋದು. ನಾಯಿ ಆದ್ರೂ ಪಾಪ ಒಳ್ಳೆ ಜಾತಿ, ನೀವ್ ಆ ಜಾತಿಗೂ ಸೇರಿಲ್ಲ. ನಾಯಿಗ್ ನಿಯತ್ತಿರುತ್ತೆ, ನಿಮ್ಗಳಿಗದು ಇಲ್ಲ.